ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ವಿಶ್ವೇಶ್ವರ ಬಡಾವಣೆಯ 3ನೇ ಬ್ಲಾಕ್ನಲ್ಲಿ ಅಕ್ರಮವಾಗಿ ಮರಳು ಮತ್ತು ಜಲ್ಲಿಕಲ್ಲು ದಾಸ್ತಾನು ಮಾಡಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಸುಪ್ರಭಾ ಎಜುಕೇಷನ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ಗೆ ಸೇರಿದಂತ 2.5 ಇಂದ 3 ಎಕರೆ ಒಂದು ಜಮೀನಿದ್ದು ಇದರಲ್ಲಿ ಅನಾಥಾಶ್ರಮ, ವಿದ್ಯಾಸಂಸ್ಥೆ ಇವೆಲ್ಲವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಡಿನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳುವಂತ ಕೆಲಸ ಆಗಿತ್ತು. ಆದ್ರೆ ಇದೀಗ ಜಾಗದಲ್ಲಿ ಮರಳು, ಜಲ್ಲಿಕಲ್ಲು ಈ ವ್ಯಾಪಾರವನ್ನ ಮಾಡಲಾಗ್ತಿದೆ. ಅಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಧೂಳು ಬರ್ತಿದೆ, ಅಕ್ಕಪಕ್ಕದವರಿಗೆ ಸಮಸ್ಯೆಗಳಾಗ್ತಿದೆ. ಇನ್ನು ಅನೇಕ ಸಮಸ್ಯೆ, ಆರೋಗ್ಯ ಸಮಸ್ಯೆಯನ್ನ ಅಲ್ಲಿನ ನಿವಾಸಿಗಳು ಕೂಡ ಎದುರಿಸ್ತಿದ್ದಾರೆ. ಈ ಕುರಿತು ದೂರು ಕೊಟ್ಟರು ಕೂಡ ಪರಿಸರ ಇಲಾಖೆ, ಆರೋಗ್ಯ ಇಲಾಖೆ ಯಾರು ಕೂಡ ಕ್ಯಾರೆ ಅಂತಿಲ್ಲ. ಅಷ್ಟೇ ಅಲ್ಲದೆ ದೂರು ಕೊಟ್ಟವರಿಗೇನೆ ಜೀವ ಬೆದರಿಕೆಯನ್ನ ಹಾಕಲಾಗ್ತಿದೆ ಅನ್ನುವಂಥ ಒಂದು ಗಂಭೀರ ಆರೋಪಗಳು ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ದೂರುದಾರ ಪ್ರಕಾಶ್ ಶೆಟ್ಟಿ ಅವರು ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. ಎಜಿಎಸ್ ಬಡಾವಣೆಯ ಪಕ್ಕದಲ್ಲಿ 60 ಅಡಿ ರೋಡಿಗೆ ಒಂದು 2 ರಿಂದ 3 ಎಕರೆ ಜಾಗ, ಅದನ್ನ ಬಿಡಿಎಯಿಂದ ಡಿನೋಟಿಫಿಕೇಶನ್ ಮಾಡ್ಕೊಳ್ತಾರೆ. ಆ ಜಾಗದಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಳ್ಳುವಾಗ ಹೊಂಗಿರನ ಸೇವಾಶ್ರಮ ಅನ್ನುವಂಥದ್ದಾಗಿ ಈಗ ಪ್ರೆಸೆಂಟ್ ಇದೆ. ಆ ಜಾಗದಲ್ಲಿ ಒಂದು 10 ರಿಂದ 15 ಮಕ್ಕಳುಗಳನ್ನ, ಅವರು ಆರ್ಫನ್ಸ್ ಇರ್ಬೋದು ಅಥವಾ ಬೇರೆ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಮಕ್ಕಳು ಇರ್ಬೋದು, ಆ ಮಕ್ಕಳುಗಳಿಗೆ ಅಲ್ಲಿ ವಿದ್ಯಾಭ್ಯಾಸ ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಅವರೊಂದು ಆಶ್ರಮನ ನಡೆಸ್ತಾ ಇರ್ತಾರೆ. ಅದರ ಆ ಆಶ್ರಮದ ಎದುರುಗಡೆಗೆ ಸುಮಾರು ಒಂದು 2 ರಿಂದ 2 ಎಕರೆ ಹತ್ತಿರ ಜಾಗ ಖಾಲಿ ಇರುತ್ತೆ. ಈ ಜಾಗನ ಆ ಟ್ರಸ್ಟ್ನವರು ಅಲ್ಲಿ ಒಂದು ಹಾಸ್ಟೆಲ್ ಮಾಡಬೇಕು ಅನ್ನೋದಾಗಿ ಬಿಡಿಯಿಂದ ಡಿನೋಟಿಫಿಕೇಶನ್ ಮಾಡ್ಕೊಳ್ತಾರೆ. ಆದರೆ ಹಾಸ್ಟೆಲ್ ಮಾಡ್ತೀವಿ ಅಂತ ಬಿಡಿಯಿಂದ ಡಿನೋಟಿಫಿಕೇಶನ್ ಮಾಡಿಕೊಂಡು ಅಲ್ಲಿ ನಡೆಸ್ತಾ ಇರುವಂಥದ್ದೇ ಬೇರೆ. ಏನಂತಂದ್ರೆ ಅಲ್ಲಿ ಫಸ್ಟ್ ಒಂದು 2 ವೇ ಬ್ರಿಡ್ಜ್ಗಳನ್ನ ಮಾಡ್ತಾರೆ. ಆಮೇಲೆ ಅಲ್ಲಿ ಲಾರಿಗಳಲ್ಲಿ ಈ ಸ್ಯಾಂಡ್ಗಳನ್ನ, ರಿವರ್ ಸ್ಯಾಂಡ್ಗಳನ್ನ ತಗೊಂಡು ಅಲ್ಲಿ ಲಾರಿಗಳಲ್ಲಿ ನಿಲ್ಲಿಸ್ತಾ ಇದ್ರು. ಅದರಿಂದ ಯಾರಿಗೇನು ಸಮಸ್ಯೆ ಆಗಲಿಲ್ಲ, ಯಾರು ಅದರ ಬಗ್ಗೆ ಧ್ವನಿ ಎತ್ತಿರಲಿಲ್ಲ. ಈಗ ಕಳೆದ 1.5 ವರ್ಷದಿಂದ ಅಲ್ಲಿ ಸ್ಯಾಂಡು ಮತ್ತೆ ಕೆಲವೊಂದು ಜಲ್ಲಿ ಇದನ್ನೆಲ್ಲ ತಗೊಂಡ್ಬಂದು ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಮಾಡಿ ಅನ್ಲೋಡ್ ಮಾಡ್ತಾರೆ. ಅದನ್ನ ತುಂಬಾ ಒಂದು 50-60 ಲಾರಿ ಆಗುವಷ್ಟು ಅದನ್ನ ಅನ್ಲೋಡ್ ಮಾಡಿಕೊಂಡು ಅದನ್ನ ಬೇರೆ ಬೇರೆ ಜಾಗಗಳಿಗೆ ಅಲ್ಲಿಂದ ಮತ್ತೆ ಲೋಡಿಂಗ್ ಮಾಡಿ ಕಳಿಸ್ತಾರೆ. ಅಲ್ಲಿ ಒಂದು 2-3 JCBಗಳು ಇರ್ತಾರೆ, ಒಂದು 10 ರಿಂದ 15 ಲಾರಿಗಳು ನಿಂತಿರ್ತಾರೆ. ಈ ಜಾಗಕ್ಕೂ ನಮ್ಮ ಮನೆಗೂ ಕೇವಲ ಒಂದು 50 ರಿಂದ 60 ಮೀಟರ್ಗಳ ಅಂತರದಲ್ಲಿ ನನ್ನ ಮನೆ ಕೂಡ ಇದೆ. ಆ ಸೇವಾಶ್ರಮ ಅನ್ನುವಂಥದ್ದು ಕೇವಲ ಒಂದು 10 ರಿಂದ 15 ಮೀಟರ್ ದೂರದಲ್ಲಿ ಇದೆ. ಆಮೇಲೆ ಇದು ಸುತ್ತಲೂ ಕೂಡ ಒಂದು ಜನವಸತಿ ಇರ್ತಕ್ಕಂಥ ಒಂದು ರೆಸಿಡೆನ್ಷಿಯಲ್ ಲೇಔಟ್, BDA 3rd ಬ್ಲಾಕ್, ವಿಶೇಷ ಲೇಔಟ್ 3rd ಬ್ಲಾಕ್ ಹಾಗೂ ಎಜಿಎಸ್ ಲೇಔಟ್. ಇಲ್ಲಿ ಒಂದು ಪೊಲ್ಯೂಷನ್, ಯಾವ ರೀತಿ ಏರ್ ಪೊಲ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಆ ಡಸ್ಟು ನಮ್ಮ ಮನೆ ಕಾಂಪೌಂಡ್ ಒಳಗಡೆ, ಮನೆ ಒಳಗಡೆ ಎಲ್ಲ ತುಂಬಾ ಇದಾಗ್ತಾ ಇತ್ತು. ಈ ವಿಚಾರವಾಗಿ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟೆ. ವಿಶ್ವೇಶ್ವರ ಬಡಾವಣೆಯಲ್ಲಿ, ಮತ್ತೊಂದು ಕಡೆಯಲ್ಲಿ AGS ಬಡಾವಣೆಯಲ್ಲೂ ಕೂಡ ಇದೇ ಸಮಸ್ಯೆ ನಮ್ಮನ್ನು ಕಾಡ್ತಿದೆ ಅಂತ ಒಂದು ರೀತಿಯಾಗಿ ಬಹಳ ಸ್ಪಷ್ಟವಾಗಿ ದೂರುದಾರರು ಹೇಳ್ತಾ ಇದ್ರು. ಅಂದ್ರೆ ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳೋದಿಲ್ಲ, ದೂರು ಕೊಡೋದಕ್ಕೆ ಹೋದವ್ರೆ ಬೆದರಿಕೆ ಅಂತಂದ್ರೆ ವ್ಯವಸ್ಥೆನೇ ಹಿಂಗಾಗ್ಬಿಡ್ತಾ, ಹೇಳೋರಿಲ್ಲ ಕೇಳೋರಿಲ್ವಾ ಇವ್ರಿಗೆಲ್ಲ ಅಂತ. ಆರೋಗ್ಯ ಇಲಾಖೆಗೆ ಬರುವ ಮೊದಲು ಬೇರೆ ಬೇರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ವರೆಗೂ ಹೋಗಿ ಇದು ನಮಗೆ ಬರೋದಿಲ್ಲ, ಅಲ್ಲಿ ಏನಾದರೂ ತಯಾರಿ ಮಾಡ್ತಾ ಇದ್ದಿದ್ರೆ ಅದು ನಮಗೆ ಬರುತ್ತೆ, ಅಲ್ಲಿ ಬರೀ ಅವರು ಬಂದು ಅಲ್ಲಿ ಸ್ಟಾಕ್ ಮಾಡೋದ್ರಿಂದ ಅದು ನಮಗೆ ಬರೋದಿಲ್ಲ ಅಂತ ಆರೋಗ್ಯ ಇಲಾಖೆಗೆ ತಳ್ಕೊಟ್ರು. ಆರೋಗ್ಯ ಇಲಾಖೆಯವರು ಅನಾರೋಗ್ಯ ಪೀಡಿತರಂತ ವರ್ತಿಸ್ತಾರೆ. ಅಂದರೆ ಕಿವುಡು ಮತ್ತು ಜಡತ್ವ ಈ ಎರಡೂ ಇಟ್ಕೊಂಡು ಅನಾರೋಗ್ಯ ಪೀಡಿತರಂತೆ ಮಾಡಿದ್ದಕ್ಕೋಸ್ಕರ ಈ ಪ್ರಕರಣ ಇಲ್ಲಿಗೆ ಬಂದು ಕೂತ್ಕೊಂಡಿದೆ. ಇಲ್ಲಾಂತಂದರೆ ಬಂದ ಗಳಿಗೆಯಲ್ಲೇ ಇದನ್ನು, ಯಾಕಂದರೆ ಇಡೀ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂದಾಗ ಅಲ್ಲಿ ಅವಕಾಶ ಕೊಡೋದಿಲ್ಲ. ಒಂದು ಹೋಟೆಲ್ ಆದರೂ ಬಂದ್ ಮಾಡಿಬಿಡ್ತಾರೆ ಇವರು. ಹೌದು, ಅಕ್ಕಪಕ್ಕದಲ್ಲಿ ಇವರು BBMP ಏನಿದೆ, ಇವರು ಪರ್ಮಿಷನ್ ಕೊಡೋಕ್ಕಿಂತ ಮೊದಲಿನ ಪರ್ಮಿಷನ್ನಲ್ಲೇ ಎಲ್ಲ ಪರವಾನಗಿಯಲ್ಲೇ ಎಲ್ಲ ಬರೆದಿರ್ತಾರೆ. ಆ ನಿಟ್ಟಲ್ಲಿ ಇಷ್ಟು ದೊಡ್ಡ ಮಟ್ಟದ ಸ್ಟ್ಯಾಂಡ್ಗಳನ್ನು, ಮರಳುಗಳನ್ನು ಮಾಡ್ಕೊಂಡಿದ್ದಂಥವ್ರನ್ನ ಇವರು ಹಿಂಗೆ ಬಿಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂತಂದರೆ ಈ ಬಗ್ಗೆ ಮಾತಾಡೋದಕ್ಕೆ ಪ್ರಕಾಶ್ ಶೆಟ್ಟರು, ವಕೀಲರು, ದೂರುದಾರರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಕೇಳಿಸ್ತಿದ್ಯಾ? ನಮಸ್ತೆ. ನಾಗರಾಜ್ ಅರವಳೆ ಮಾತಾಡ್ತಾ ಇದ್ದೀನಿ ಸರ್. ಇದು ಬಡಾವಣೆ ನಿರ್ಮಾಣ ಆಗಿದ್ದು ಯಾವಾಗಿಂದ ನೀವು ವಾಸ ಇದ್ದೀರಿ, ಮತ್ತು ಈ ಸುಪ್ರಭಾ ಎಜುಕೇಷನ್ನು ಮತ್ತು ಚಾರಿಟೇಬಲ್ ಟ್ರಸ್ಟ್ ಇರೋದು ಯಾವಾಗಿಂದ, ಮತ್ತು ಇವರು ಈ ಕಾರ್ಯ ಯಾವಾಗಿಂದ ಶುರು ಮಾಡ್ಕೊಂಡಿದ್ದಾರೆ ಸರ್? ಈ ವಿಶ್ವೇಶ್ವರಯ್ಯ ಲೇಔಟು
ಮಾಡಿರೋದು ಇದು 2001 2002 ಇರ್ಬೇಕು, ಸಮರ್ ಅದೇ ಪೀರಿಯಡ್ ನಲ್ಲಿ ಆಗಿರುವಂತದ್ದು. ಓಕೆ. ಈ ವಿಶ್ವೇಶ್ವರಯ್ಯ ಲೇಔಟ್ ಇದು ನಾನು ಇರುವಂತದ್ದು ವಿಶ್ವೇಶ್ವರ ಲೇಔಟ್ 3rd ಬ್ಲಾಕ್. ಓಕೆ. ಇದು ಸಂಪೂರ್ಣ ಜನವಸತಿ ಪ್ರದೇಶ, ಅಂದ್ರೆ ರೆಸಿಡೆನ್ಷಿಯಲ್ ಲೇಔಟ್. ನಾನು ಇಲ್ಲಿಗೆ ಶಿಫ್ಟ್ ನಾನಿಲ್ಲಿ ಮನೆ ಕಟ್ಕೊಂಡು ಬಂದಿರೋದು 2018-19 ಅಕ್ಟೋಬರ್ ಇಂದ. ಆ ಸಮಯದಲ್ಲಿ ಇಲ್ಲಿ ಯಾವುದೇ ಎಂ ಸ್ಯಾಂಡು ಏನುವಂತದ್ದು ಇರ್ಲಿಲ್ಲ, ಅಲ್ಲಿ ಹಾಕ್ತಾ ಇರ್ಲಿಲ್ಲ. ಈ ಜಾಗ ಏನಿದೆ ಅವರಿಗೆ ಎಂ ಸ್ಯಾಂಡ್ ಸ್ಟಾಕ್ ಮಾಡ್ಕೊಂಡು ಅಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಆ ಜಾಗ ಅನ್ನುವಂಥದ್ದು ಅದು ಈ ಒಂದು ಟ್ರಸ್ಟ್ ಗೆ ಸೇರ್ತಕ್ಕಂತ ಜಾಗ. ಅದು ಟ್ರಸ್ಟ್ ನವರು ಏನ್ ಮಾಡ್ತಾರೆ, BDA ಇಂದ ನೋಟಿಫಿಕೇಶನ್ ಆಗತ್ತೆ ಆ ಜಾಗ ಕೂಡ. ಆಗ BDAಗೆ ಇವರು ಅಪ್ಲಿಕೇಶನ್ ಕೊಡ್ತಾರೆ, ಈ ಜಾಗನ ನಾವು ಇಲ್ಲಿ ಒಂದು ಎಜುಕೇಶನ್ ಟ್ರಸ್ಟ್ ಮಾಡ್ತೀವಿ, ಟ್ರಸ್ಟ್ ಇದೆ, ಈ ಟ್ರಸ್ಟ್ ಸಂಬಂಧಪಟ್ಟಂತ ಜಾಗ, ಇಲ್ಲಿ ನಾವು ಒಂದು ಆರ್ಪನ್ ಸೆಂಟರ್ ನ ಕೂಡ ನಡೆಸ್ತಾ ಇದ್ದೀವಿ ಅನಾಥ ಮಕ್ಕಳಿಗೋಸ್ಕರ, ಹಾಗೂ ಇಲ್ಲಿ ಒಂದು ಹಾಸ್ಟೆಲ್ ಮಾಡ್ತೀವಿ ಅನ್ನೋದಾಗಿ ಇವರು BDAಗೆ ಒಂದು ರೆಪ್ರೆಸೆಂಟೇಶನ್ ಕೊಡ್ತಾರೆ. ಪಾಪ BDAನವರು ಅದನ್ನ ಕನ್ಸಿಡರ್ ಮಾಡಿ ಇವರಿಗೆ ಆ ಜಾಗವನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ. ಡಿನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಇವರು ಯಾವ ಉದ್ದೇಶಕ್ಕಾಗಿ ಡಿನೋಟಿಫಿಕೇಶನ್ ಮಾಡ್ಕೊಂಡಿರ್ತಾರೆ ಅದನ್ನ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಒಟ್ಟಿಗೆ ಸೇರ್ಕೊಂಡು ಇಲ್ಲಿ ಇವಾಗ ಒಂದು 2-3 ವರ್ಷದಿಂದ ಈ ಸಣ್ಣ ಪ್ರಮಾಣದಲ್ಲಿ 2-3 ವರ್ಷದಿಂದ ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಒಂದು ಈ ಸ್ಟಾಕ್ ಯಾರ್ಡ್ ತರ ಮಾಡ್ತಾರೆ. ಮಾಡಿದಾಗ ಅಲ್ಲಿ ಅದನ್ನ ಸ್ಟಾಕ್ ಮಾಡ್ತಾ ಇರ್ಲಿಲ್ಲ, ಲಾರಿಗಳನ್ನ ತಂದು ನಿಲ್ಸ್ಕೊಂತಾ ಇದ್ರು, ಅದನ್ನ ಅಲ್ಲಿಂದ ತಗೊಂಡೋಗ್ತಾ ಇದ್ರು. ನಾವು ಅದಕ್ಕೆ ಯಾವುದೇ ರೀತಿ ಅಭ್ಯಂತರ ಇರ್ಲಿಲ್ಲ ನಮ್ಗೆ. ಯಾಕಂದ್ರೆ ಅಲ್ಲಿ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಮಾಡುವಾಗ ಆ ಡಸ್ಟ್ ಮೇಲಕ್ಕೆ ಬರುತ್ತೆ, ಆವಾಗ ಎಲ್ರಿಗೂ ಸುತ್ತಮುತ್ತಲಿರ್ತಕ್ಕಂಥ ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಅದು ಗಾಳಿಯಲ್ಲಿ ಸ್ಪ್ರೆಡ್ ಆಗತ್ತೆ. ಸೊ ಅವ್ರು ಯಾವಾಗ ಅದನ್ನ ಅಲ್ಲಿ ವೇ ಬ್ರಿಡ್ಜ್ ಮಾಡ್ಕೊಂಡು ಅದನ್ನ ವೇ ಬ್ರಿಡ್ಜ್ ಇಂದ ಅಲ್ಲಿ ಡಂಪ್ ಮಾಡಿ ಅದನ್ನ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಮಾಡಿದ್ರು, ಆವಾಗ ನಾನು ಅದನ್ನ ಆ ಟ್ರಸ್ಟ್ ನವರಿಗೆ ಹೇಳ್ತೀನಿ, ನೋಡಿ ಸರ್, ಇಲ್ಲಿ ಜನವಸತಿ ಪ್ರದೇಶ, ಇಲ್ಲಿ ನೀವು ಈ ರೀತಿ ಮಾಡಬಾರ್ದು ಅನ್ನುವಂಥದ್ದಾಗಿ ಅವ್ರಿಗೆ ಕೇಳ್ಕೊಂಡ್ರು ಕೂಡ ಅವ್ರು ಅದನ್ನ ಮಾಡೋದಿಲ್ಲ. ಆವಾಗ ನಾನೇನ್ ಮಾಡ್ತೀನಿ, ನಾನು ಸೀದಾ ಇವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ. ನನ್ನ ದೂರನ್ನ ಆಧರಿಸಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರು ಅವಾಗ ಇದು ನಮ್ಮ ಅಂಡರ್ ನಲ್ಲಿ ಬರುವುದಿಲ್ಲ, ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನವೆಂಬರ್ 4ನೇ ತಾರೀಕು ಅವರೊಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಟೇಕ್ ನೆಸರಿ ಆಕ್ಷನ್ ಅಂತ ಹೇಳ್ಬಿಟ್ಟು ಅವರು ಒಂದು ಲೆಟರ್ ಬರೀತಾರೆ. ಆ ಒಂದು ಲೆಟರ್ ಬರೆದ್ರು ಕೂಡ ಅವರು ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಸಿದ್ದೇಶ್ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಆಮೇಲೆ ಹೇಳ್ತಾರೆ, ಇಲ್ಲ ಸರ್ ನಾವು 1 ವಾರದಲ್ಲಿ ಇದನ್ನೆಲ್ಲದನ್ನು ತೆಗೆಸ್ತೀವಿ ಅಂತ ಹೇಳ್ತಾರೆ. ತೆಗೆಸಿ ಒಳ್ಳೇದು ಅಂತ ಹೇಳಿದೆ. ಆಮೇಲೆ ಯಾವುದೇ ಅವರು ನವೆಂಬರ್ 4ನೇ ತಾರೀಕು ಆದ್ರೂ ಕೂಡ ಯಾವುದೇ ಅವರು ಕ್ರಮ ತಗೊಳ್ಳೋದಿಲ್ಲ. ನಾನು ಆಮೇಲೆ ಜನವರಿ 17ನೇ ತಾರೀಕು ಹೆಲ್ತ್ ಇವರಿಗೆ ಯಾರಿಗೆ ವಲಯ ಹೆಲ್ತ್ ಆಫೀಸರ್ಗೆ ಅವರಿಗೆ ನಾನು ಫೋನ್ ಮಾಡಿ ತಿಳಿಸ್ದಾಗ ಅವರು ಇಲ್ಲ ನನ್ನ ಗಮನದಲ್ಲೇ ಇಲ್ಲ ಅಂತ. ಗಮನದಲ್ಲೇ ಇಲ್ಲ ಅನ್ನುವಂಥದ್ದು ಅವ್ರು ಸುಳ್ಳು ಹೇಳ್ತಾರೆ. ಯಾಕಂತಂದ್ರೆ ಇವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಲೆಟರ್ ಬರ್ದಿರೋದು ಅವರಿಗೇನೆ, MOHಗೆ ಲೆಟರ್ ಬರೆದ್ರು ಕೂಡ ಅವ್ರು ಯಾವುದೇ ನನ್ನ ಗಮನದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಜನವರಿ 23ನೇ ತಾರೀಕು 24ನೇ ತಾರೀಕು ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಿ ವಿಲ್ ಟೇಕ್ ನೆಸರಿ ಆಕ್ಷನ್ ಅಂತ ಹೇಳ್ತಾರೆ, ಬಟ್ ಯಾವುದೇ ಆಕ್ಷನ್ಗಳನ್ನ ತಗೊಳ್ಳೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾನು ಇವರಿಗೆ ಫೋನ್ ಮಾಡಿ ಅವ್ರಿಗೆ ತಿಳಿಸಿರ್ತೀನಲ್ಲ, ನನ್ನ ನಂಬರ್ಗಳನ್ನ ಇಲ್ಲಿ ಆ ಮಾಫಿಯಾಗಳು ಯಾರು ನಡೆಸ್ತಾ ಇದಾರೆ ಅವ್ರುಗಳಿಗೆ ನನ್ನ ನಂಬರ್ಗಳನ್ನ ಸರ್ಕ್ಯುಲೇಟ್ ಮಾಡ್ತಾರೆ. ಅವ್ರುಗಳು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು, ಸರ್ ನಾವು 2 ತಿಂಗಳು ನಡೆಸ್ತಾ ಇದೀವಿ, 3 ತಿಂಗಳಿಂದ ನಡೆಸ್ತಾ ಇದೀವಿ, ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ರಿ ಅನ್ನೋದಾಗಿ. ಇಲ್ಲ ಅಕ್ಕಪಕ್ಕದಲ್ಲಿ ಬೇರೆ ಇದೆ, ಬೇರೆ ಎಲ್ಲ ನಡೆಸ್ತಾ ಇದಾರೆ, ಅವ್ರಿಗೆ ಯಾಕೆ ನೀವು. ನಾನು ಹೇಳಿದೆ, ನಮ್ಮ ಮನೆ ಇರುವಂತ ಏರಿಯಾ ಇದು, ನಮಗೆ ನಿಮ್ಮಿಂದ ತೊಂದರೆ ಆಗಿರ್ತಕ್ಕಂಥದ್ದು. ನಾನು ಬೇರೆ ಯಾವ್ದೋ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ನಾನು ಹೋಗಿ RT ಆಕ್ಟಿವಿಸ್ಟ್ ಅಲ್ಲ. ನನಗ್ ತೊಂದರೆ ಆಗ್ತಾ ಇದೆ, ಅದನ್ನ ನಾನು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಪ್ರಕಾರ ಆಕ್ಷನ್ ತಗೊಳ್ತಾರೆ, ನನಗ್ ಕಾಲ್ ಮಾಡೋದನ್ನ ನಿಲ್ಲಿಸ್ಬಿಡಿ ಅಂತ ಹೇಳ್ತೀನಿ. ಆನಂತರ ನನ್ಗೆ ಯಾವ್ದನ್ನು ಕಾಲ್ಗಳು ಬರೋದಿಲ್ಲ ಅವರದ್ದು. ಆದ್ರೆ ಇವ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನು ಇವ್ರಿಗೆ ಯಾವುದೇ ಆಕ್ಷನ್ ತಗೊಳ್ಳದೇ ಇದ್ದ ನಂತರ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಚೀಫ್ ಸೆಕ್ರೆಟರಿ ಅವ್ರಿಗೆಲ್ರಿಗೂ ನಾನೊಂದು ನೋಟಿಸ್ ಕೊಡ್ತೀನಿ. ನೋಟಿಸ್ ಮೋಸ್ಟ್ ಪ್ರಾಬ್ಲಿ ಜನವರಿ 27-28ನೇ ತಾರೀಕು ಅದನ್ನು ಕೊಟ್ಟಿದ್ದೀನಿ ಅಂತ ಕಾಣಿಸುತ್ತೆ, ಅಥವಾ ಫೆಬ್ರವರಿ 1st ವೀಕ್ ಆ ಸಮಯದಲ್ಲಿ ಕೊಟ್ಟಿರ್ತೇನೆ. ಇಲ್ಲಿವರೆಗೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ. ಅವ್ಯಾತವಾಗಿ ದಿನನಿತ್ಯ ಅಷ್ಟೊಂದು ಲಾರಿಗಳು ಬೆಳಗಿನ ಜಾವ 5 ಗಂಟೆಗೆ ಬಂದ್ಬಿಟ್ಟು ಆ ಲಾರಿನ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡಿದಾಗ ಸೌಂಡ್ ಹೇಗ್ ಬರುತ್ತೆ ಅಂತಂದ್ರೆ ಲಾಸ್ಟಿಗೆ ಅದನ್ನ ಏನು ಆ ಡೋರ್ ಎತ್ತಿ ಹೊಡೆಯುವಂತದ್ದು. ನಿಜವಾಗ್ಲೂ ಇಲ್ಲಿ ಯಾವ್ದೋ ಒಂದು ಈ ಬಾಂಬ್ ಬ್ಲಾಸ್ಟ್ ಮಾಡೋದ್ ರೀತಿಯಲ್ಲಿ ಸೌಂಡ್ ಆಗತ್ತೆ.
ಸೊ ಇಷ್ಟೆಲ್ಲ ಆಗತ್ತೆ. ಆ ಡಸ್ಟ್ಗಳು ನೀವು ಕ್ಯಾಮ್ರಾ ತಗೊಂಡ್ಬಂದ್ರೆ ಅವಾಗ ನಿಮ್ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ಆ ಡಸ್ಟ್ ಯಾವ ರೀತಿ ಎಲ್ಲಿವರೆಗೂ ಅವರು ಲೋಡಿಂಗ್ ಅನ್ನು ಅನ್ಲೋಡಿಂಗ್ ಮಾಡುವಾಗ ಮೇಲಕ್ಕೆ ಎಗರುತ್ತೆ ಅನ್ನುವಂಥದ್ದು. ಮಾಡಿದೀವಿ ಚಿತ್ರೀಕರಣ ಆಗಿದೆ. ಹಾ, ಆದ್ರೂ ಕೂಡ ನೋಡಿ ಅವರು ಇಲ್ಲಿವರೆಗೂ ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ. ಆಮೇಲೆ ಅಲ್ಲಿ ನನ್ನ ಮನೆಯಿಂದ ಏನು ಇನ್ನೊಂದು 5-10 ಅಡಿ ದೂರದಲ್ಲಿ ಒಂದು ಬಾಟ್ಲಿಂಗ್ ಕಂಪನಿ ಕೂಡ ನಡೆಯುತ್ತೆ. ಅಲ್ಲಿ ಬೇರೆ ಎಲ್ಲ ಬಾರ್ಗಳಿಂದ ಈ ಬಿಯರ್ ಬಾಟಲ್ಗಳನ್ನ ತಂದು ಅದನ್ನ ಕ್ಲೀನಿಂಗ್ ಮಾಡಿ ಅದನ್ನ ಸೆಗ್ರಿಗೇಟ್ ಮಾಡಿ ಅದನ್ನ ಲೋಡಿಂಗ್ ಅನ್ನ ಅನ್ಲೋಡಿಂಗ್ ಮಾಡುವಂಥದ್ದು. ಇಲ್ಲಿ ರೋಡ್ ನಲ್ಲಿ ಕಂಪ್ಲೀಟ್ ಗ್ಲಾಸ್ ಪೀಸ್ಗಳು ಬಿದ್ದಿರುತ್ತೆ. ಅದು ಮಕ್ಕಳುಗಳು ಎಲ್ಲ ನಡ್ಕೊಂಡು ಹೋಗುವಂತವ್ರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗುತ್ತೆ. ಮತ್ತೆ ಇಲ್ಲಿ ಈ ಜನವಸತಿ ಜಾಗದಲ್ಲಿ ಈ ಒಂದು ಬಾಟ್ಲಿಂಗ್ ಕಂಪನಿಗಳನ್ನ ನಡೆಸಲಿಕ್ಕೆ ಕೂಡ ಅದೊಂದು ಮಾಡುವಾಗಿಲ್ಲ, ಅವಕಾಶ ಇಲ್ಲ. ಆದ್ರೆ ಇವರು ಇಷ್ಟೆಲ್ಲ ಆದ್ರೂ ಕೂಡ ಅವರಿಗೆ ನಾನು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ ಲೆಟರ್ ಬಂದ್ರು ಕೂಡ ಇವ್ರುಗಳು ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ನೋಡಿ. ಸರ್, ಮುಂದಿನ ಕ್ರಮ ಏನು ಸರ್ ಇದೀಗ? ಮುಂದಿನ ಕ್ರಮ ನಾನು ಆಗ್ಲೇ ರಿಟ್ ಪಿಟಿಷನ್ ಹೈಕೋರ್ಟ್ ನಲ್ಲಿ ಫೈಲ್ ಮಾಡಿದ್ದೀನಿ. ಫೈಲ್ ಮಾಡಿದ್ದು ಅದು ನಾಳೆ ಮೋಸ್ಟ್ ಪ್ರಾಬಬ್ಲಿ ಕೋರ್ಟ್ ಮುಂದೆ ಬರುತ್ತೆ. ಆಮೇಲೆ ಇದನ್ನ ಲೋಕಾಯುಕ್ತರಿಗೆ ಕೂಡ ನಾನು ಕಂಪ್ಲೇಂಟ್ ಅನ್ನ ಈಗ ರೆಡಿ ಮಾಡಿದ್ದೇನೆ. ಅದನ್ನ ಇವಾಗ ನಾಳೆ ಆದ ತಕ್ಷಣ ಲೋಕಾಯುಕ್ತರು ಕೂಡ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಅದರಲ್ಲಿ MOH ಮತ್ತೆ ಆ ಸಿದ್ದೇಶನ ಅವರಿಬ್ಬರದೇ ಇದರಲ್ಲಿ ಚಿತಾವಣೆ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಅವರೇ ಆಕ್ಷನ್ ತಗೊಳ್ಬೇಕಾಗಿತ್ತು. ಫೀಲ್ಡ್ ನಲ್ಲಿ ಇರೋರು ಅವರೇ, MOH ಡಾಕ್ಟರ್ ಅರುಣ್ ಅಂತ, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಸಿದ್ದೇಶ್, ಇವ್ರುಗಳು. ಧನ್ಯವಾದ ಸರ್, ನಿಮ್ಮ ಜೊತೆಗೆ ನಾವಿದ್ದೀವಿ. ಎಸ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಅಂದರೆ ವಕೀಲರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ನನ್ನ ಮನೆಯ ಸುತ್ತಮುತ್ತಲು ಆಗಿರೋದಕ್ಕೋಸ್ಕರ ನಾನು ಆ ವಾತಾವರಣ ಮಾತ್ರ ನಾನು ಟಾರ್ಗೆಟ್ ಮಾಡಿ ಕೊಟ್ಟಿದ್ದೀನಿ. ನಾವು ಅಲ್ಲಿ ಇವ್ರು ಮಾಹಿತಿ ಕೊಟ್ಟ ತಕ್ಷಣಕ್ಕೆ ನಾವು ಚಿತ್ರೀಕರಣಕ್ಕೆ ಹೋಗಿದ್ವಿ, ಖುದ್ದಾಗಿ ನಾನೇ ಹೋಗಿದ್ದೆ. ಅಲ್ಲಿ ಮರಳು ಸ್ಟ್ಯಾಂಡು ಜೊತೆಗೆ ಈ ಕಡೆ ಒಂದು ಬಾಟಲ್, ಇದು ವಸತಿ ಗೃಹಗಳಿರುವಂಥ ಇದರಲ್ಲಿ ಬಡಾವಣೆಯಲ್ಲಿ ಈ ರೀತಿ ನಿಯಮ ಬಾಹಿರವಾಗಿ ಈ ರೀತಿ ಅವಕಾಶಗಳನ್ನ ಮಾಡಿಕೊಟ್ಕೊಂಡು ಜಾಣ ಕಿವುಡ್ರು ಕುರುಡ್ರಂತ ಇವರು ಓಡಾಡ್ಕೊಂಡಿದ್ದು ನೋಡಿದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಎಲ್ಲೋ ಒಂದ್ ಕಡೆ ವ್ಯವಹಾರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಅವರು ಹೇಳ್ತಾರೆ, ಅಲ್ಲಿ ಇನ್ಸ್ಪೆಕ್ಟರ್ಗೆ ಮತ್ತೆ MOHಗೆ ಎಲ್ರಿಗೂ ಕೊಟ್ಟಿದ್ದೀನಿ ಅಂತ, ವಲಯ ಆರೋಗ್ಯಾಧಿಕಾರಿಗೂ ಕೂಡ ಕೊಟ್ಟಿದ್ದಾರೆ. ಇವ್ರು ಯಾರೂ ಕೂಡ ಇಲ್ಲಿ ಅದರ ಕಡೆ ಗಮನ ಕೊಡುವಂಥ ಪ್ರಯತ್ನವೂ ಮಾಡಿಲ್ಲ. ಮತ್ತು ಸಬೂಬ್ಗೋಸ್ಕರ ಇವ್ರಿಗೇನೋ ಹೇಳಬೇಕು ಅನ್ನೋದಕ್ಕೋಸ್ಕರ ಸುಮ್ಮನೆ ಸ್ಪಾಟ್ ಇನ್ಸ್ಪೆಕ್ಷನಿಗೆ ಬಂದಿದ್ದಾರೆ, ಅದ್ರ ಕಡೆ ಹಾಗೆ ಬಿಟ್ಟಿದ್ದಾರೆ. ಕಳೆದ ನವೆಂಬರಿಂದ ಅವರು ಈ ಬಗ್ಗೆ ತಡ್ಕಾಡ್ತಾ ಇರುವಂಥದ್ದು. ಅವರ ತಾಕ್ಲಾಟ ಹೆಂಗಿದೆ ಅಂತಂದರೆ, ನವೆಂಬರು ಮತ್ತು ಜನವರಿಗೆ ಬರ್ತಾರೆ, ಈಗ ಮೇಯಲ್ಲಿ ನಿಂತ್ಕೊಂಡಿದ್ದೀವಿ. ಎಲ್ಲದಕ್ಕೂ ಬೇಸತ್ತು ಒಬ್ಬ ವಕೀಲನಾಗಿರೋದ್ರಿಂದ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಆದರೆ ಇದಕ್ಕೆ ಸಾಮಾನ್ಯರು ಇದ್ದರೆ ಅವರು ಅಲ್ಲಿವರೆಗೆ ಹೋಗೋದಕ್ಕಾಗೋದಿಲ್ಲ, ಈ ಅಧಿಕಾರಿಗಳನ್ನು ಎದುರಿಸೋದಕ್ಕಾಗೋದಿಲ್ಲ, ಆ ಮಾಫಿಯನ್ನು ಎದುರಿಸೋದಕ್ಕಾಗೋದಿಲ್ಲ. ಸ್ಥಳೀಯ ಮಟ್ಟದಲ್ಲಿ ನಾನು ಕಂಡಂತೆ ಅದಕ್ಕೆ ತಾಕದಂತೆಯೇ ಒಬ್ಬ ಇನ್ಸ್ಪೆಕ್ಟರು ಮನೆ ಕೂಡ ಇದೆ. ಅವರು ಯಾಕೆ ಅದನ್ನು ನಿರ್ಲಕ್ಷ್ಯ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನೋದು ಇವತ್ತಿಗೂ ನನಗೆ ಯಕ್ಷ ಪ್ರಶ್ನೆ. ಇವರು ಏನು ಅನತಿ ದೂರದಲ್ಲಿದ್ದಾರೆ ಅಂತ ಹೇಳ್ತಾರೆ, ಅದಕ್ಕೂ ಕಡಿಮೆ ಅಳತೆಯಲ್ಲಿ ಆ ಇನ್ಸ್ಪೆಕ್ಟರ್ ಮನೆ ಇದೆ. ಆತ ಡಬಲ್ ಫ್ಲೋರ್ ಬಂಗ್ಲಾ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಅವರಿಗೆ ಎದುರುಗಡೆನೆ ಈ ಸ್ಟ್ಯಾಂಡ್ ಇದೆ, ಆದ್ರೂ ಕೂಡ ಅವರು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಯಾವ ಕಾಯಿಲೆ ಬರೋದಿಲ್ಲ, ಅವ್ರಿಗೆ ಯಾವುದನ್ನು ನೋಡ್ಕೋತಾ ಇಲ್ಲ ಅಂತಂದ್ರೆ ಇದು ಅವ್ರಿಗೆ ಸಂಬಂಧಪಟ್ಟದ್ದ ಅಥವಾ ಇವ್ರಿಗೆ ಯಾವುದೂ ಬೇಡ ನಮಗೆ ಸಂಬಂಧಪಟ್ಟಿದ್ದು ಅಲ್ಲಲ್ಲ ಅಂತ ಕೂತ್ಕೊಂಡಿದ್ದಾರೆ. ಇದೆಲ್ಲ ಹೇಗನ್ಸುತ್ತೆ ಅಂತಂದ್ರೆ, ಸಮಾಜದಲ್ಲಿ ಈ ರೀತಿ ನಡೆಗಳು ಆಗ್ತಾ ಇದ್ರು ಕೂಡ ಕಣ್ಮುಚ್ಕೊಂಡು ಕೂತ್ಕೊಳ್ಳುವಂಥವ್ರನ್ನ ನಾವು ನೋಡ್ದಂಗೆ ಆಯ್ತು. ಈ ವಕೀಲರು ಏನು ಮುಂದಕ್ಕೆ ಬಂದಿದ್ದಾರೆ, ಇವರು ಹೇಳ್ತಾ ಇರೋ ಪ್ರಕಾರ ಇದು ನಿತ್ಯ ನಿರಂತರವಾಗಿ ನಡೀತಾ ಇದೆ. ಡಿನೋಟಿಫಿಕೇಶನ್ ಮಾಡಿಕೊಂಡು ಅನಾಥಾಶ್ರಮದ ಹೆಸರಲ್ಲಿ ಹಾಸ್ಟೆಲ್ಗಳು ಕಟ್ತೀವಿ ಆ ಅನಾಥಾಶ್ರಮದ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿ ಈ ಸುಪ್ರಭಾ ಚಾರಿಟೇಬಲ್ ಟ್ರಸ್ಟ್ ಅವ್ರು ಮಾಡ್ಕೊಂಡು ಕೂತ್ಕೊಂಡಿರುವಂಥ ಅನಾಚಾರ ಇದು. ದಿನನಿತ್ಯ ಇವರು ಮರಳು ಸ್ಟ್ಯಾಂಡ್ಗೋಸ್ಕರ ಅನಾಥ ಮಕ್ಕಳ ಹೆಸರಲ್ಲಿ ಈ ರೀತಿ ಅವ್ಯವಹಾರ ಮಾಡಿಕೊಂಡು ನಿಯಮಬಾಹಿರವಾಗಿ ವ್ಯವಹಾರ ಮಾಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಇವ್ರಿಗೆ ಯಾವುದ್ರಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು. ಅಧಿಕಾರಿಗಳು ಇವ್ರಿಗೆ ಸಾಥ್ ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗಿ ಕೂತ್ಕೋತಾರೆ. ಹೌದು, ಬೆಂಗಳೂರಲ್ಲಿ ನೀವು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಯಾರಿಂದ ಏನು ಮಾಡ್ಕೊಳಕ್ಕಾಗೋದಿಲ್ಲ ಅನ್ನುವಂಥದ್ದು ಇವತ್ತಿನವರೆಗೂ ಸಾಕ್ಷೀಕರಿಸ್ಕೊಂಡು ಕೂತ್ಕೊಂಡಿದ್ದಾವು. ಹೌದು, ಈ ಡಿನೋಟಿಫಿಕೇಶನ್ ಮಾಡಿಕೊಂಡು ಜಾಗ ಒತ್ತುವರಿ ಮಾಡಿಕೊಂಡು ಅವರು BDAಯಿಂದ ಜಾಗ ಬಿಡಿಸ್ಕೊಂಡು
ಅವ್ಯಾಹತವಾಗಿ ನಡೀತಾ ಇದೆ, ದಿನನಿತ್ಯ ನಡೀತಾ ಇದೆ. ಯಾರು ಬಂದು ದೂರು ಕೊಟ್ಟರು ನಮ್ಮನ್ನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಹೆಚ್ಚಾಗಿ ವಕೀಲರಂತ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ಒಂದು ಬೆದರಿಕೆನೂ ಹಾಕಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗತ್ತೋ ಅದನ್ನು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಕೋರ್ಟು ಕಚೇರಿ ದಿನನಿತ್ಯ ಅಲೆದಾಡುವವರು ಅದನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇದೆಯಾ? ಹೈಕೋರ್ಟ್ ಅವರಿಗೆ ಹೋಗಿ ನಿಂತ್ಕೊಂಡಿದ್ದಾರೆ. ಇನ್ನು ಮೇಲಿದೆ ನಿಮಗೆ ಆಟ. ಈ ಮಾಫಿಯಾದವರ ಜೊತೆಗೆ ಈ ಅಧಿಕಾರಿಗಳು ಶಾಮೀಲಾಗಿ ಕೂತ್ಕೊಂಡ್ರಲ್ಲ, ಅವ್ರನ್ನೂ ಕೂಡ ಬಯಲಿಗೆಳೆಯುವಂಥ ಪ್ರಯತ್ನ. ನಮಗಿಂಥ ಪ್ರಕರಣಗಳು ಸಿಕ್ಬಿಟ್ರೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ, ಕ್ಯಾಮ್ರಾ ಎತ್ಕೊಂಡು ಹೋಗಿ ನೋಡಿ ಶೂಟ್ ಮಾಡಿದ್ದು ಆಯಿತು. ಅಲ್ಲಿರುವ ಎಲ್ಲ ವಾತಾವರಣ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಆ ವಕೀಲರ ಜೊತೆಗೂ ನಾವಿದ್ದೀವಿ. ಅವ್ರು ಎಲ್ಲಿವರೆಗೆ ಹೋಗ್ತಾರೋ ಅವ್ರ ಹಿಂದೆ ನಾವು ಇರ್ತೀವಿ. ನಿಮ್ಮ ಅಧಿಕಾರದ ದುರುಪಯೋಗ ಏನೇನು ಆಗಿದೆ ಅಧಿಕಾರಿಗಳಿಗೆ ಹೇಳ್ತಾ ಇರುವಂಥದ್ದು ಕಿವಿ ಮಾತು, ಅದನ್ನೆಲ್ಲ ಇಲ್ಲಿಗೆ ಬಿಟ್ಟು ಅಲ್ಲಿ ಏನು ನ್ಯಾಯಸಮ್ಮತವಾಗಿ ಆಗಬೇಕು ಆ ಕೆಲಸ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಈ ಕೋರ್ಟ್ವರೆಗೂ ಹೋಗುವಂಥ ಪ್ರಕರಣನೇ ಅಲ್ಲ. ಅವ್ರು ಮುಚ್ಚಿಬಿಟ್ಟು ಎಲ್ಲೋ ಹೋಗಿರೋರು. ಹೌದು, ಅಕ್ರಮವಾಗಿ ನಿಯಮಬಾಹಿರವಾಗಿ ಈ ರೀತಿ ಮಾಡ್ಕೊಂಡು ಕೂತಿರುವವ್ರಿಗೆ ನೀವು ಸಾಥ್ ಕೊಟ್ಕೊಂಡು ಇಲ್ಲಿವರೆಗೆ ತಂದುಬಿಟ್ರಲ್ಲ ಈ ಪ್ರಕರಣನ, ನಿಮ್ಮ ಅನಾರೋಗ್ಯಕ್ಕೆ ನೀವೇ ದಾರಿ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ ಆರೋಗ್ಯ ಅಧಿಕಾರಿಗಳು. ಹೆಚ್ಚಿನ ದಿನ ನೀವು ಅಲ್ಲಿರೋದಕ್ಕೆ ಸಾಧ್ಯತೆ ಇಲ್ಲ. ಕೋರ್ಟ್ ಚಿಮಾರಿ ಹಾಕಿ ನಿಮ್ಮನ್ನು ಕರೆಸ್ಕೊಳ್ಳುತ್ತೆ, ತಯಾರಾಗಿರಿ. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.